ರಾಯಚೂರು ಜಿಲ್ಲೆಯಲ್ಲಿ ಮಳೆಯಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ನೂತನ ಜಿಲ್ಲಾಡಳಿತ ಭವನದಲ್ಲಿ ಅವ್ಯವಸ್ಥೆಯ ಆಗರ ಆಗಿದೆ. ಅಲ್ಲಿ ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಆಗಿದೆ. ನೂತನ ಜಿಲ್ಲಾಡಳಿತ ಭವನದಲ್ಲಿ ಅವ್ಯವಸ್ಥೆಯ ಆಗರ ಆಗಿದೆ. ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಿಡಿಪಿಐ ಕಚೇರಿ ಕೊಠಡಿಯಲ್ಲಿ ನೆಲದಿಂದ ನೀರು ಬರ್ತಾ ಇದೆ. ಮಳೆ ನೀರಿನಲ್ಲಿ ಒದ್ದೆಯಾದ ಮಹತ್ವದ ಕಡತಗಳೇನಿತ್ತು, ಚೆಕ್ ಬುಕ್ ಎಲ್ಲವೂ ಕೂಡ ಒದ್ದೆಯಾಗಿದೆ. ಕಿಟಕಿ ಗೋಡೆಯಿಂದ ಮಳೆಯ ನೀರು ಒಳ ಬರ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಮಳೆಯ ನೀರು ಒಳಗಡೆ ಬರ್ತಾ ಇದೆ ಅಂತ. ಅಲ್ಲಿ ಕೆಲವೊಂದಿಷ್ಟು ಕಡತಗಳಿತ್ತು, ಅದು ಕೂಡ ಮಹತ್ವದ ಕಡತಗಳು ಮತ್ತೆ ಚೆಕ್ ಬುಕ್ಗಳು ಎಲ್ಲವೂ ಕೂಡ ಮಳೆಯ ನೀರಿನಲ್ಲಿ ಒದ್ದೆಯಾಗ್ಬಿಟ್ಟಿದೆ. ಕಿಟಕಿ ಗೋಡೆಯಿಂದ ಮಳೆಯ ನೀರು ಬರ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಗೋಡೆಯ ಮುಖಾಂತರ ಯಾವ ರೀತಿ ಮಳೆಯ ನೀರು ಒಳಗಡೆ ಬರ್ತಾ ಇದೆ ಅಂತ. ಇನ್ನು ಕೆರೆ ಜಾಗದಲ್ಲೇ ಕಟ್ಟಡವನ್ನ ನಿರ್ಮಿಸಿದ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇನ್ನು ಕೆರೆಯಲ್ಲಿ ನಿರ್ಮಿಸಲಾದ ಜಿಲ್ಲಾಡಳಿತ ಭವನದಲ್ಲಿ ಈಗ ನೀರು ಕಾಣಿಸ್ಕೋತಾ ಇದೆ. ಅದನ್ನ ಸಿಬ್ಬಂದಿ ಕ್ಲೀನ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸಾಕಷ್ಟು ಮಳೆಯಾಗ್ತಾ ಇದೆ. ಈ ಮಳೆಯಿಂದಲೂ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತಗಳಾಗಿವೆ. ಅದರಂತೆ ಕೂಡ ರಾಯಚೂರು ನಗರದಲ್ಲೂ ಕೂಡ ಒಂದಷ್ಟು ಅನಾಹುತಗಳಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಜಿಲ್ಲಾಡಳಿತ ಭವನದಲ್ಲೂ ಕೂಡ ಮಳೆಯಿಂದ ಒಂದಷ್ಟು ಅನಾಹುತಗಳಾಗಿರ್ತಕ್ಕಂಥದ್ದು. ನಾನೀಗ ರಾಯಚೂರು ನಗರದ ಹೊರವಲಯದಲ್ಲಿರುವಂತಹ ಜಿಲ್ಲಾಡಳಿತ ಭವನದಲ್ಲಿ ಇರ್ತಕ್ಕಂಥದ್ದು. ಅದು ಕೂಡ ಡಿಡಿಪಿಐ ಕಚೇರಿ ಮತ್ತು ನಿರ್ಮಿತಿ ಕೇಂದ್ರದಲ್ಲಿ 2 ಕಚೇರಿಗಳಲ್ಲಿ ಮಳೆ ಬಂದ ಕಾರಣವಾಗಿ ಕಚೇರಿಗೆ ನೀರು ನುಗ್ಗಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ಕಡತಗಳು ಕೂಡ ನೀರಿನಲ್ಲಿ ಒದ್ದೆಯಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಮಿತಿ ಕೇಂದ್ರದಲ್ಲಿ ಕೋಟ್ಯಾಂತರ ರೂಪಾಯಿ ಚೆಕ್ಗಳು ಕೂಡ ಒದ್ದೆಯಾಗಿರ್ತಕ್ಕಂಥದ್ದು. ಇದೀಗ ನಾನು ತೋರಿಸ್ತಾ ಇರತಕ್ಕಂಥದ್ದು ನಿಮಗೆ ಏನಿದೆ, ಇದು ಡಿಡಿಪಿಐ ಕಚೇರಿ. ಇಲ್ಲಿ ಕಚೇರಿಯಲ್ಲಿ ನೋಡಬಹುದು ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಮಟ್ಟಿಗೆ ನೀರುಗಳು ಕೂಡ ಬಂದಿರತಕ್ಕಂಥದ್ದು. ನೀರು ಜಲೀಯ ರೂಪದಲ್ಲಿ ಆ ಕಚೇರಿಯ ಒಳಗೆ ಉಕ್ತಾ ಇರತಕ್ಕಂಥದ್ದು. ಈಗಾಗಲೇ ಬೆಳಗ್ಗೆಯಿಂದಲೇ ಕೂಡ ಇಲ್ಲಿ ಸಿಬ್ಬಂದಿಗಳು ಕಚೇರಿಯಲ್ಲಿ ನುಗ್ಗುವ ನೀರನ್ನು ಕೂಡ ಎತ್ತಿ ಹಾಕುವ ಒಂದು ಪ್ರಯಾಸ ಮಾಡ್ತಾ ಇರತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ನಿಟ್ಟಿನಲ್ಲಿ ನೀರು ಬರ್ತಾನೆ ಇದೆ. ಆ ನೀರನ್ನು ಹೊರ ಹಾಕುವ ಕೆಲಸಕ್ಕೆ ಒಬ್ಬರನ್ನ ನೇಮಿಸಿದಂತೆ ಇರೋ ತರ ಕಾಣಿಸ್ತಾ ಇರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೀರು ಬಂದಿರಿ. ಯಾಕೆ ಇಲ್ಲಿ ನೀರು ಬರ್ತಾ ಇದೆ ಅಂತಂದ್ರೆ, ಈ ಜಿಲ್ಲಾಡಳಿತ ಭವನ ನಿರ್ಮಾಣ ಮಾಡೋದಕ್ಕೂ ಮುಂಚೆ ಇಲ್ಲಿ ಕೆರೆ ಇತ್ತು. ಆ ಒಂದು ಕೆರೆ ಜಾಗದಲ್ಲಿ ಇಲ್ಲಿ ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಸೋರ್ತಾ ಇದೆ, ನೀರು ಜಲೆ ಉಕ್ತಾ ಇದೆ ಅಂತಾನೆ ಹೇಳ್ಬೋದು. ನಿಮ್ಗೊಂದು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಈ ಒಂದು ಜಾಗದಲ್ಲಿ ಏನಿದೆ, ಇಲ್ಲಿ ನಾವು ಹಿಡಿದ್ರು ಕೂಡ ಈಗಲೂ ಕೂಡ ನೀರು ಬರ್ತಾ ಇದೆ. ಅಂದ್ರೆ ಜಲೆಯ ರೂಪದಲ್ಲಿ ನೀರು ಇಲ್ಲಿ ಉಕ್ತಾ ಇರ್ತಕ್ಕಂಥದ್ದು. ನಿರ್ಮಾಣ ಮಾಡಿರುವಂತಹ ನೂತನ ಜಿಲ್ಲಾಡಳಿತ ಭವನದಲ್ಲಿ ನೀರು ಇರ್ತಕ್ಕಂಥದ್ದು. ಈ ಒಂದು ನೀರಿನಿಂದಾಗಿ ಇಡೀ ಕಚೇರಿಗೆ ನೀರು ಬರ್ತಾ ಇದೆ. ಬೆಳಗಿನ ಜಾವ ಸಿಬ್ಬಂದಿಗಳು ಬಂದಾಗಲೂ ಕೂಡ ಅಲ್ಲಿ ಅಧಿಕಾರಿಗಳು ಹೇಳೋ ಪ್ರಕಾರ 1 ಇಂಚಿನಷ್ಟು ನೀರು ಕೂಡ ನಿಂತಿತ್ತು. ಇದರಿಂದ ಇಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿವೆ. ಒಂದಷ್ಟು ಕಡತಗಳು ಕೂಡ ನೀರಿನಲ್ಲಿ ಒದ್ದೆಯಾಗಿರುವಂತಹದ್ದು. ಹಾಗಾಗಿ ಜಿಲ್ಲಾಡಳಿತ ಭವನ ನಿರ್ಮಾಣವಾಗಿ ಓಪನಿಂಗ್ ಆಗಿ 1 ವರ್ಷ ಕೂಡ ಕಳೆದಿಲ್ಲ. ಈಗಾಗಲೇ ಕೂಡ ಇಲ್ಲಿ ನೋಡ್ತಿರ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ನೀರು ಬಂದಿರುವ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಕಚೇರಿಯಲ್ಲಿರುವಂತಹ ಸಾಮಾನುಗಳನ್ನ ಟೇಬಲ್ ಮೇಲೆ ಇಟ್ಟು ಎಲ್ಲ ಕಡೆ ಕೂಡ ತಮ್ಮ ಒಂದು ಫೈಲ್ಗಳನ್ನ ಕಡತಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿಂದ ನೀರಿನಿಂದ ಬಚಾವ್ ಮಾಡೋದಕ್ಕೆ ಒಂದಷ್ಟು ಕಂಪ್ಯೂಟರ್ಗಳನ್ನ ಕೂಡ ಮೇಲೆ ಇಟ್ಕೊಂಡು ಕಡತಗಳನ್ನ ಕೂಡ ಮೇಲಿಟ್ಕೊಂಡು ಸಾಕಷ್ಟು ರೀತಿಯಲ್ಲಿ ಇಲ್ಲಿ ತಮ್ಮ ಕಡತಗಳನ್ನ ಸೇವ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಜಿಲ್ಲಾಡಳಿತಾಧಿಕಾರಿಗಳು ಈ ನಿಟ್ಟಿನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇತ್ತ ಒಂದಷ್ಟು ಗಮನ ಹರಿಸುವ ಅವಶ್ಯಕತೆ ಇದೆ. ಕೆರೆಯ ಜಾಗದಲ್ಲಿ ಈ ಒಂದು ಜಿಲ್ಲಾಡಳಿತ ಭವನ ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ಜಲೆ ಉಕ್ತಾ ಇದೆ. ಅದನ್ನು ಕೂಡ ಕಂಟ್ರೋಲ್ ಮಾಡುವತ್ತ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲ್ಕಂಠ ಸ್ವಾಮಿ ಇದ್ದೀನಿ, ಪವರ್ ಟಿವಿ ರಾಯಚೂರು.